ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 5 ರೂಪಾಯಿನ ಕೊಮೆಮರೇಟಿವ್ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ಹೌದು, 2007ರಲ್ಲಿ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ, ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ 150 ವರ್ಷಗಳು ಪೂರ್ಣವಾದಂತಹ ಆ ಒಂದು ಸಂದರ್ಭದಲ್ಲಿ ಈ ಒಂದು ನಾಣ್ಯವನ್ನ ಬಿಡುಗಡೆ ಮಾಡಿರುವಂತದ್ದು ಫೆರಾಸ್ಟಿಕ್ ಸ್ಟೈನ್ಲೆಸ್ ಸ್ಟೀಲ್ ಅಂದ್ರೆ FSS ಅಲ್ಲಿ ಬಿಡುಗಡೆ ಮಾಡಿರುವಂತದ್ದು. ಸರ್ಕ್ಯುಲೇಷನ್ ಸ್ಟ್ರೈಕ್ ಅಲ್ಲಿ ಕಾಪರ್ ನಿಕಲ್ ಅಲ್ಲಿ ಬಿಡುಗಡೆ ಮಾಡಿರುವಂತದ್ದು. ತುಂಬಾ ಕಡಿಮೆ ನಾಣ್ಯಗಳು ಕಾಪರ್ ನಿಕಲ್ ನಾಣ್ಯಗಳು. ಈ ಒಂದು FSS ನಾಣ್ಯಗಳು ಸುಮಾರು ಸಂಖ್ಯೆಯಲ್ಲಿ ಬಿಡುಗಡೆ ಆಗಿರುವಂತದ್ದು. ಆದ್ರೂ ಕೂಡ ಇದು ಸ್ಕೇರ್ ಕ್ಯಾಟಗರಿಯಲ್ಲಿ ಇರ್ತವೆ. ಕೇವಲ ಬಾಂಬೆ ಮಿಂಟಿಂದ ಮಾತ್ರ ಈ ಒಂದು ನಾಣ್ಯಗಳು ಬಿಡುಗಡೆ ಆಗಿರುವಂತದ್ದು. ಸಾಲದು ಎಂಬಂತೆ ಇವನ್ನ UNC ಸೆಟ್ಗಳಲ್ಲಿ ಕೂಡ ಬಿಡುಗಡೆ ಮಾಡಿರುವಂತದ್ದು. ಸೊ ಅವುಗಳ ಬೆಲೆ ಏನು, ನಿಮ್ಮ ಹತ್ರ ಏನಾದ್ರು ಕಾಪರ್ ನಿಕಲ್ ನ ಸರ್ಕ್ಯುಲೇಷನ್ ಗ್ರೇಡ್ ನ ನಾಣ್ಯ ಇತ್ತು ಅಂದ್ರೆ ನೋಡಿ, ಕರೆಕ್ಟ್ ಆಗಿ ನೋಡ್ಕೊಂಬಿಡಿ. ಕಾಪರ್ ನಿಕಲ್ ನ ಈ ಒಂದು ನಾಣ್ಯ ನಿಮ್ಮ ಹತ್ರ ತಲುಪಿದೆ ಅಂದ್ರೆ UNC ಕಂಡೀಷನ್ ಇತ್ತು ಅಂದ್ರೆ 25,000 ರೂಪಾಯಿ ಬೆಲೆ ಇದೆ. ಅದಕ್ಕೆ ನಾನು ಸಾಕ್ಷಿನೂ ಕೂಡ ತೋರಿಸ್ತೇನೆ. ಈ ಸ್ಟೈನ್ಲೆಸ್ ಸ್ಟೀಲ್ ನಾಣ್ಯಗಳು ಇವೆಲ್ಲವೂ ಸ್ಟೈನ್ಲೆಸ್ ಸ್ಟೀಲ್ ನಾಣ್ಯಗಳು. ಇವಕ್ಕೆಲ್ಲದಕ್ಕೂ ಎಷ್ಟು ಬೆಲೆ ಇದಾವೆ? ಹಾಗಾದ್ರೆ ನನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಹತ್ರ ಈ ಒಂದು ನಾಣ್ಯಗಳು 3 ಸಂಖ್ಯೆಯಲ್ಲಿ ಇರುವಂತದ್ದು, 3 ನಾಣ್ಯಗಳು ಇರುವಂತದ್ದು. ಕಾಪರ್ ನಿಕಲ್ ನ ಒಂದೇ ಒಂದು ನಾಣ್ಯ ನನಗೆ ಇದುವರೆಗೂ ಸಿಕ್ಕಿಲ್ಲ. ಅದು ಸಿಗೋದು ತುಂಬಾ ರೇರು. ಸರ್ಕ್ಯುಲೇಷನ್ ಗ್ರೇಡ್ ನ ನಾಣ್ಯ UNC ಸೆಟ್ ನನ್ನ ಹತ್ರ ಇರುವಂತದ್ದು, ಅದನ್ನು ನಾನು ನಿಮ್ಗೆ ತೋರಿಸ್ತೇನೆ. UNC ಸೆಟ್ ಅಲ್ಲಿ 100 ರೂಪಾಯಿನ ಒಂದು ಸಿಲ್ವರ್ ನಾಣ್ಯ ಇರುವಂತದ್ದು, ಆದ್ರೆ ಅದು ಹಾಫ್ ಸಿಲ್ವರ್, 50% ಸಿಲ್ವರ್. ಮತ್ತೊಂದು ಕಾಪರ್ ನಿಕಲ್ ನ UNC ಸೆಟ್ ಇರುವಂತದ್ದು. UNC ಸೆಟ್ ನ ನಾಣ್ಯ ಒಂದು 4-5 ರೂಪಾಯಿ ಬೆಲೆ ಇರುವಂತದ್ದು ಕಾಪರ್ ನಿಕಲ್ ನಾಣ್ಯಕ್ಕೆ. ಅದೇ ಸರ್ಕ್ಯುಲೇಷನ್ ಗ್ರೇಡ್ ನ ನಾಣ್ಯಕ್ಕೆ ಸುಮಾರು 25,000 ರೂಪಾಯಿ ಬೆಲೆ ಇರುವಂತದ್ದು. ಸೊ ಈ ಒಂದು ನಾಣ್ಯದ ಕಂಪ್ಲೀಟ್ ಮಾಹಿತಿ ನಾವು ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ವಿಡಿಯೋದ ಎಲ್ಲಾ ನೋಟಿಫಿಕೇಶನ್ ನಿಮ್ಮನ್ನ ತಲುಪುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಿದ್ರೆ ಇದರ ಬೆಲೆನ ತಿಳ್ಕೊಳ್ಬೇಕು ಅಂದ್ರೆ ಈ ತರದ ನಾಣ್ಯಗಳು. ಸೊ ಇದೆಲ್ಲ ನಿಮ್ಗೆ ಏನು ಅಂಗಡಿಯಲ್ಲಿ ನೀವು ಚೇಂಜ್ ತಗೊಂಡಾಗ ಸಿಗುತ್ತೆ. ನೋಡ್ಬೋದು, ನಾಣ್ಯ ನಿಮಗೆ ನೋಡೋದಕ್ಕೆ ಈ ತರ ಸಿಗುತ್ತೆ. ನಾಣ್ಯದ ಅಬ್ಸರ್ವ್ ಸೈಡ್ ನಲ್ಲಿ 5 ರೂಪಾಯಿ ಅಂತ ಡಿನಾಮಿನೇಷನ್ ಬರೆದಿರುವಂತದ್ದು. ಸೊ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಭಾರತದ ರೂಪಾಯಿ ಅಂತ ಬರೆದಿರುವಂತದ್ದು, ಇಂಡಿಯನ್ ರುಪೀಸ್ ಅಂತ ಹಿಂದಿಯಲ್ಲಿ ಕೂಡ ಬರೆದಿದ್ದಾರೆ, ಇಂಗ್ಲಿಷ್ ಅಲ್ಲಿ ಬರೆದಿದ್ದಾರೆ. ನಾಣ್ಯದ ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀರಾ, ಭಾರತದ ರಾಷ್ಟ್ರೀಯ ಲಾಂಛನವನ್ನು ಹಾಕಿ ಸತ್ಯಮೇವ ಜಯತೆ ಅಂತ ಹಿಂದಿಯಲ್ಲಿ ಬರೆದಿರುವಂತದ್ದು. ಇದು ನಾಣ್ಯದ ಅಬ್ಸರ್ವ್ ಸೈಡ್. ಈಗ ನಾಣ್ಯದ ರಿವರ್ಸ್ ಸೈಡ್ ನಲ್ಲಿ ನೋಡಬಹುದು. ಸೊ ಸ್ವತಂತ್ರ ಹೋರಾಟದ ಸಂಗ್ರಾಮ ಏನು 1857ರಲ್ಲಿ ಶುರುವಾಯಿತ ಸಿಪಾಯಿ ದಂಗೆ ಅಂತ ಕರಿತೀವಲ್ಲ, ಆ ಒಂದು ಸಿಪಾಯಿ ದಂಗೆಯ ರೂಪುರೇಷೆಗಳನ್ನ ಬರೆದಿರುವಂತದ್ದು. ಯಾರ್ಯಾರು ಮಂಗಲ್ ಪಾಂಡೆ ಆಗಿರ್ಬೋದು, ಇನ್ನಿತರ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರಲ್ಲಿ ಆಗಿದ್ದಂತಹ ಕಿತ್ತೂರು ರಾಣಿ ಚೆನ್ನಮ್ಮನವರ ಅವರು ಏನು ಬ್ರಿಟಿಷರ ಸಂಸ್ಥಾನದ ವಿರುದ್ಧ ತೊಡೆ ತಟ್ಟದ್ರಲ್ಲ ಮೊದಲಿಗೆ, ಕಪ್ಪ ಕೊಡೋದಿಲ್ಲ ಅಂತ, ಆ ಒಂದು ಡೀಟೇಲ್ಸ್ ಗಳನ್ನ ಹಾಕಿರುವಂತದ್ದು. ಇದರಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣ ಚಿತ್ರ ಇಲ್ಲ, ಮಂಗಲ್ ಪಾಂಡೆ ಅವರ ಚಿತ್ರ ಇರುವಂತದ್ದು. ಇನ್ನಿತರ ಸ್ವಾತಂತ್ರ್ಯ ಹೋರಾಟಗಾರರ ಏನು ಚಿತ್ರ ಇರುವಂತದ್ದು. ಆಗ ತಾನೇ ಭಾರತದಲ್ಲಿ 1857ರಲ್ಲಿ ಶುರುವಾಗಿತ್ತು ಭಾರತದ ಒಂದು ಸ್ವತಂತ್ರದ ಕಿಚ್ಚು, ಆಗ ತಾನೇ ಹತ್ತಿತ್ತು. ಆ ಒಂದು ನೆನಪಿಗೋಸ್ಕರ 150 ವರ್ಷಗಳು ಏನು ಕಂಪ್ಲೀಟ್ ಆದಾಗ ಈ ಒಂದು ನಾಣ್ಯಗಳನ್ನ ರಿಲೀಸ್ ಮಾಡಿರುವಂತದ್ದು. ಮತ್ತೆ ಈ ಒಂದು ನಾಣ್ಯದಲ್ಲಿ ಮ್ಯೂಲ್ ಕ್ಯಾಟಗರಿ ಇರುವಂತದ್ದು. ಅಂದ್ರೆ ಏನು, ಲಯನ್ಸ್ ಹೆಡ್ ಮ್ಯೂಲ್ ಬೆದ್ರೆ ಬೇರೆ ಒಂದು ನಾಣ್ಯದ ಅಚ್ಚನ್ನ ಹಾಕಿರ್ತಾರೆ. ಆ ಒಂದು ನಾಣ್ಯ ಸುಮಾರು ಬೆಲೆ ಇರುವಂತದ್ದು. ನಾಣ್ಯದ ಈಗ ಇವತ್ತಿನ ಬೆಲೆ ಏನು ಇದನ್ನ ನಾನು ತಿಳಿಸ್ಕೊಂಡು ಕೊಡ್ತೀನಿ. ನಿಮ್ಗಾಗ್ಲೇ ಹೇಳಿದಾಗೆ ಇದೊಂದು ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ ನ ನಾಣ್ಯ, ಸರ್ಕ್ಯುಲರ್ ಶೇಪ್ ಅನ್ನು ಹೊಂದಿರುವಂತದ್ದು. ಮತ್ತೆ ಸೆಕ್ಯೂರಿಟಿ ಎಡ್ಜಸ್ ಅನ್ನ ಕೂಡ ಇದೊಂದು ನಾಣ್ಯ ಹೊಂದಿರುವಂತದ್ದು. ನಾಣ್ಯ 23 mm ಅಷ್ಟು ಸೈಜ್ ಅನ್ನ ಹೊಂದಿದೆ, ಸುತ್ತಳತೆಯನ್ನ ಹೊಂದಿದ್ರೆ 6 ಗ್ರಾಮ್ ಅಷ್ಟು ತೂಕವನ್ನ ಹೊಂದಿರುವಂತದ್ದು. ಆದ್ರೆ ನಿಮ್ ಕಾಪರ್ ನಿಕಲ್ ನಾಣ್ಯ ಆದ್ರೆ 9 ಗ್ರಾಮ್ ತೂಕ ಇರುತ್ತೆ. ಮಿಕ್ಕಿದೆಲ್ಲವೂ ಸೇಮ್. ಬಿಡುಗಡೆಯಾದ ವರ್ಷ ನಿಮ್ಗೆ ಹೇಳಿದೀನಿ 2007ರಲ್ಲಿ. ಈ ಒಂದು ನಾಣ್ಯ ಬಾಂಬೆ ಮಿಂಟಿಂದ ರಿಲೀಸ್ ಆಗಿರುವಂತದ್ದು. UNC ಗ್ರೇಡ್ ನನ್ನ ಹತ್ರ ಇರುವಂತದ್ದು. ನೋಡಿ, ಇದೊಂದು UNC ಗ್ರೇಡ್ ಇದೆ, ಮತ್ತೊಂದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ಗ್ರೇಡ್ ಇರುವಂತದ್ದು, ಮತ್ತೊಂದು ಕೂಡ ಆಲ್ಮೋಸ್ಟ್ AUNC ಗ್ರೇಡ್ ಇರುವಂತದ್ದು. ನೋಡಿ, ಈ ಒಂದು AUNC ಇಂದ UNC ಕಂಡೀಷನ್ ಗಿಂತ ಸ್ವಲ್ಪ ಚೆನ್ನಾಗಿದ್ರೆ, UNC ಕಂಡೀಷನ್ ಇತ್ತು ಅಂದ್ರೆ ಸುಮಾರು 350 ರೂಪಾಯಿ ಇರುವಂತದ್ದು ಈ ಒಂದು ನಾಣ್ಯಕ್ಕೆ. ಅದೇ ಈ ಮುಡಿದ ಈ 2 ನಾಣ್ಯಗಳಿಗೆ ಸುಮಾರು 100 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು. ಸೊ ಈಗ ನಾಣ್ಯದ ಬೆಲೆಯನ್ನ ಪುಸ್ತಕದಲ್ಲಿ ನೋಡೋಣ. ನೋಡಿ, ನಾನು ನಿಮ್ಗೆ ಹೇಳಿದಂತಹ ನಾಣ್ಯ ಇದೇನೇ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, 150 years ಆಫ್ ದ ಫಸ್ಟ್ ವಾರ್ ಆಫ್ ದ ಇಂಡಿಪೆಂಡೆನ್ಸ್ 2007 ಅಂತ ಇರುವಂತದ್ದು ಇದೇ ನಾಣ್ಯ. ನೋಡಿ, ನಾನು ನಿಮ್ಗಾಗ್ಲೇ ಹೇಳಿದೆ, ಕಾಪರ್ ನಿಕಲ್ ನ ನಾಣ್ಯ ಇತ್ತು ಅಂದ್ರೆ UNC ಸೆಟ್ ಅಲ್ಲಿ ಎಷ್ಟಿರುವಂತದ್ದು ಬೆಲೆ? 25,000 ಇರುವಂತದ್ದು. ನೋಡಿ, UNC ಸೆಟ್ ನ ಸರ್ಕ್ಯುಲೇಷನ್ ಸೆಟ್ ಇರಬೇಕು. ನೋಡಿ, ಇದು UNC ಸೆಟ್ಗೆ 8,300 ರೂಪಾಯಿ. ನೋಡಿ, UNC ಸೆಟ್ ಈ ತರ ಇರುತ್ತೆ, ತೋರಿಸ್ಬಿಡ್ತೀನಿ ಫಸ್ಟ್ ನಿಮ್ಗೆ. ನೋಡಿ ಸ್ನೇಹಿತರೆ, ಇದು UNC ಸೆಟ್ ಈ ರೀತಿ ನಿಮ್ಗೆ ನೋಡಕ್ ಸಿಗುತ್ತೆ. ನೋಡಿ, ಇದು
ಹಾಫ್ ಸಿಲ್ವರ್ ನಾಣ್ಯ, 50% ಸಿಲ್ವರ್, 40% ಕಾಪರ್, 5% ನಿಕ್ಕಲ್ ಮತ್ತೆ 5% ಜಿಂಕ್ ಇರುವಂತದ್ದು. ಇದರ ಪ್ಯೂರ್ ಕಾಪರ್ ನಿಕಲ್ ನಾಣ್ಯ. ಇದೇ ನಾಣ್ಯ ನಿಮಗೆ ಸರ್ಕ್ಯುಲೇಷನ್ ಗ್ರೇಡ್ ಅಲ್ಲಿ ಇರಬೇಕು. ಸರ್ಕ್ಯುಲೇಷನ್ ಗ್ರೇಡ್ ಅಂದ್ರೆ ಚಲಾವಣೆಗೆ ಬಂದಿದ್ದಂತಹ ನಾಣ್ಯ, ಅದಕ್ಕೆ 25,000 ರೂಪಾಯಿ. ನೋಡಿ, ಅದೇ ಈ ಹೊಸ ನಾಣ್ಯಕ್ಕೆ UNC ಸೆಟ್ ಅಲ್ಲಿ ಇತ್ತು ಅಂದ್ರೆ ಕೇವಲ 3,400 ರೂಪಾಯಿ ನಾಣ್ಯ, 3,400 ರೂಪಾಯಿ ಅಷ್ಟೇ ಬೆಲೆ ಬಾಳುತ್ತೆ. ಇದಕ್ಕೊಂದು 3,400 ರೂಪಾಯಿ, ಟೋಟಲ್ 8,000 9,000 ರೂಪಾಯಿ ಇರುವಂತದ್ದು. ಆದರೆ ಇದೇ ನಾಣ್ಯ ನಿಮ್ಮ ಹತ್ರ ಏನಾದ್ರು ಸರ್ಕ್ಯುಲೇಷನ್ ಗ್ರೇಡ್ ಅಲ್ಲಿ ಇತ್ತು ಅಂದ್ರೆ ಜನಗಳ ಸಾಮಾನ್ಯದಲ್ಲಿ ಇತ್ತು ಅಂದ್ರೆ ಅದಕ್ಕೆ 25,000 ರೂಪಾಯಿ ಇರುವಂತದ್ದು. ಯಾಕೆಂದ್ರೆ ಕೇವಲ ಒಂದು 15-20 ನಾಣ್ಯಗಳು ಮಾತ್ರ ಮೋಸ್ಟ್ಲಿ ಬಿಡುಗಡೆ ಆಗಿದ್ವು ಅನ್ಸುತ್ತೆ. ಎಕ್ಸಾಕ್ಟ್ ನಂಬರ್ ಯಾರಿಗೂ ಗೊತ್ತಿಲ್ಲ. ನಾನು ನಿಮ್ಗೆ ಹೇಳಿದಂತಹ ಈ ಒಂದು ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ ನೋಡಬಹುದು. ಬಾಂಬೆ ಮಿಂಟ್ ನ ಸಿಂಗಲ್ ಮಿಂಟ್ ನಾಣ್ಯ, UNC ಕಂಡೀಷನ್ ಅಲ್ಲಿ 350 ರೂಪಾಯಿ ಇರುವಂತದ್ದು. ಇದು ನೋಡಿ ಸ್ಕೇರ್ ಕ್ಯಾಟಗರಿ ಇರುವಂತದ್ದು. ಅದೇ ನಿಮ್ಮ ಕಾಪರ್ ನಿಕಲ್ ನಾಣ್ಯ ಇತ್ತು ಅಂದ್ರೆ ಅಥವಾ UNC ಸೆಟ್ ನಾಣ್ಯ ಇತ್ತು ಅಂದ್ರೆ ರೇರ್ ಕ್ಯಾಟಗರಿಯಲ್ಲಿ ಇರುವಂತದ್ದು. ಸೊ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋನ ಹೈಪ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.